ಲಯನ್ಸ್ ಕ್ಲಬ್ ದಾಂಡೇಲಿ, ರೋಟರಿ ಕ್ಲಬ್ ದಾಂಡೇಲಿ, ನಮ್ಮ ನಾಡ ಒಕ್ಕೂಟ ದಾಂಡೇಲಿ, ಸಾಫ್ಟೆಕ್ ಸಂಸ್ಥೆ ದಾಂಡೇಲಿ ಸಹಯೋಗದಲ್ಲಿ ಅಕ್ಟೋಬರ್ 8ರಂದು ರೋಟರಿ ಶಾಲೆಯ ಸಭಾಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಸಾಫ್ಟೆಕ್ ಸಂಸ್ಥೆಯ ಮುಖ್ಯಸ್ಥರಾದ ಸೈಯದ್ ಇಸ್ಮಾಯಿಲ್ ಹೇಳಿದರು. ಖಾಸಗಿ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, 5ನೇ ತರಗತಿಯಿಂದ ಬಿಇ ಪದವೀಧರರು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದು. ಪ್ರಮುಖವಾಗಿ ಬಿಇ, ಡಿಪ್ಲೊಮಾ, ಐಟಿಐ ಶಿಕ್ಷಣ ಹೊಂದಿರುವ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ನೀಡಲಾಗುತ್ತದೆ. ಇನ್ನಿತರ ಪದವೀಧರರಿಗೂ ವಿವಿಧ ಕ್ಷೇತ್ರದಲ್ಲಿ ಉದ್ಯೋಗದ ಅವಕಾಶ ನೀಡಲಾಗುತ್ತದೆ. ಕಡಿಮೆ ಶಿಕ್ಷಣ ಹೊಂದಿದ ಅಭ್ಯರ್ಥಿಗಳಿಗೆ ಕಾರ್ಮಿಕ ಕ್ಷೇತ್ರದಲ್ಲಿ ಉದ್ಯೋಗ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದ ಅವರು, ಬಾಷ್, ಎಕ್ಸಿಸ್, ಗ್ಲೆನ್ಮಾರ್ಕ್, ಟಾಟಾ ಎಲೆಕ್ಟ್ರಾನಿಕ್, ಜಸ್ಟ್ ಡಯಲ್ ಮುಂತಾದ 15ಕ್ಕೂ ಹೆಚ್ಚು ಪ್ರತಿಷ್ಠಿತ ಸಂಸ್ಥೆಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿವೆ. ಇನ್ನು ಅಕ್ಟೋಬರ್ 6ರಂದು ಉದ್ಯೋಗ ಮೇಳಕ್ಕೆ ಹೆಸರು ನೋಂದಾಯಿಸಿದ ಅಭ್ಯರ್ಥಿಗಳಿಗೆ ಸಂದರ್ಶನ ಪೂರ್ವ ಸಿದ್ಧತಾ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ದಾಂಡೇಲಿಯಲ್ಲಿ ಪ್ರಥಮ ಬಾರಿಗೆ ನಾವು ಬಾಷ್ CSR ಇಂಡಿಯಾ ಜೊತೆ ಸೇರಿ ಪ್ರಪ್ರಥಮ ಬಾರಿಗೆ ದಾಂಡೇಲಿಯಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ನಮಗೆ ಸ್ಥಳೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ, ರೋಟರಿ ಕ್ಲಬ್ ಆಫ್ ದಾಂಡೇಲಿ ಹಾಗೂ ನಮ್ಮ ನಾಡ ಒಕ್ಕೂಟ ಇವುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಉದ್ಯೋಗ ಮೇಳ ಸಾಫ್ಟೆಕ್ ಸಂಸ್ಥೆಯ ಸಂಯೋಜನೆಯಲ್ಲಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇದೆ. ಈ ಒಂದು ಉದ್ಯೋಗ ಮೇಳದಲ್ಲಿ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಉದ್ಯೋಗ ಬಯಸುವ ಅಭ್ಯರ್ಥಿಗಳಿಗೆ ಉದ್ಯೋಗದ ಅವಕಾಶವಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ITI ಸಂಬಂಧಪಟ್ಟ ಮತ್ತು ಡಿಪ್ಲೊಮಾ, ಇಂಜಿನಿಯರಿಂಗ್ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶವಿರುತ್ತದೆ. ಅದರ ಜೊತೆಗೆ 7th, 10th ಪಾಸ್ ಫೇಲ್ ಆದಂತಹ ಅಭ್ಯರ್ಥಿಗಳಿಗೆ ಗಾರ್ಮೆಂಟ್ ಸೆಕ್ಟರ್ಸ್ನಲ್ಲೂ ಸಹ ಉದ್ಯೋಗ ಅವಕಾಶವಿರುತ್ತದೆ. ಮತ್ತೆ ಡಿಗ್ರಿ ಆದವರಿಗೆ ಫೈನಾನ್ಸ್ ಸೆಕ್ಟರ್ಸ್, ಬ್ಯಾಂಕಿಂಗ್ ಸೆಕ್ಟರ್ಸ್ನಲ್ಲೂ ಅವಕಾಶವಿರುತ್ತದೆ. ಹಾಗೂ ಅಂಗವಿಕಲಿತರಿಗೂ ಸಹ ಈ ಒಂದು ರಿಟೇಲ್ ಸೆಕ್ಟರ್ಸ್ನಲ್ಲಿ ಉದ್ಯೋಗದ ಅವಕಾಶವಿದೆ. ಪ್ರತಿಷ್ಠಿತ ಸಂಸ್ಥೆಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದೆ. ಈ ಒಂದು ಉದ್ಯೋಗ ರೋಟರಿ ಕ್ಲಬ್ ಅಧ್ಯಕ್ಷ ರಾಹುಲ್ ಬಾವಾಜಿ ಅವರು ಮಾತನಾಡಿ, ಯುವಕರು ಉದ್ಯೋಗಕ್ಕಾಗಿ ನಗರ ಪ್ರದೇಶಕ್ಕೆ ಹೋಗುವುದನ್ನು ತಪ್ಪಿಸಲು ದಾಂಡೇಲಿಯಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದರು. ಬ್ಯಾಂಗ್ಳೂರ್ ಹೋಗ್ಬೇಕು, ಇದ್ರೆ ಪೂರ್ಣ ಹೋಗ್ಬೇಕು, ದೂರ ಅಂತ ಬೇರೆ ಬೇರೆ ಒಂದು ಸಿಟಿಗಳಿಗೆ ಹೋಗಬೇಕಾಗತ್ತೆ. ಬಟ್ ಇವತ್ತೇ ಸಾಫ್ಟೆಕ್, ಆಮೇಲೆ ಲಾಯನ್ಸ್ ಮತ್ತು ರೋಟರಿದವರು ಒಂದು ಅವಕಾಶ ಕೊಡ್ತಿದ್ದೀವಿ ಅವ್ರಿಗೆ. ಇಲ್ಲೇ ದಾಂಡೇಲಿಯಲ್ಲಿ ಬಂದು ಇಲ್ಲೇ ರಿಕ್ರೂಟ್ ಆಗುವಂಥದ್ದು ಒಂದು ಸುವರ್ಣ ಅವಕಾಶ ಅದು. ಇದು ತಪ್ಪದೆ ಎಲ್ಲ ಮಕ್ಕಳು ಇಲ್ಲಿ ಬಂದು ಎನ್ರೋಲ್ ಮಾಡ್ಕೊಂಡು ಈ ಒಂದು ಏನು ಜಾಬ್ ಫೇರ್ ಮಾಡ್ತಿದ್ದೀವಿ ಅದರ ಸದುಪಯೋಗ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಯನ್ಸ್ ಪ್ರಮುಖರಾದ US ಪಾಟೀಲ್ ಮಾತನಾಡಿ, ಸ್ಥಳೀಯ ಯುವಕರಿಗೆ ಉದ್ಯೋಗ ಕಲ್ಪಿಸಲು ಸಾಫ್ಟೆಕ್ ಶಿಕ್ಷಣ ಸಂಸ್ಥೆ ಅತ್ಯಂತ ಮಹತ್ವದ ಹೆಜ್ಜೆ ಇಟ್ಟಿರುವುದು ಹೆಮ್ಮೆಯ ವಿಷಯ. ಬಾಷ್ ಸಂಸ್ಥೆ ಕನಿಷ್ಠ 100 ಯುವಕರಿಗೆ ಉದ್ಯೋಗ ಕಲ್ಪಿಸುತ್ತವೆ ಎಂದು ಭರವಸೆ ನೀಡಿದ್ದಾರೆ. ಹಾಗೆ ಇನ್ನಿತರ ಸಂಸ್ಥೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಯುವಕ ಯುವತಿಯರು ಉದ್ಯೋಗ ಮೇಳದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ನಗರದಲ್ಲಿ ವಿವಿಧ ಕ್ಷೇತ್ರಗಳಿಗೆ ವಿದ್ಯಾರ್ಹತೆ ಪಡೆದಂತಹ ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿ ಇರುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಉದ್ಯೋಗ ಹುಡುಕಿಕೊಂಡು ಬೇರೆ ಕಡೆ ಹೋಗುವ ಬದಲು ಉದ್ಯೋಗ ಕೊಡಿಸುವಂಥ ಅವಕಾಶವನ್ನು ಸಾಫ್ಟೆಕ್ ಸಂಸ್ಥೆ ದಾಂಡೇಲಿಯ ಯುವಜನತೆಗೆ ಮಾಡಿಕೊಡ್ತಾ ಇರೋದು ಬಹಳ ಸಂತೋಷದ ಒಂದು ಸಂಗತಿ. ವಿವಿಧ ಕಂಪನಿಗಳು, ಬಾಷ್ ಮತ್ತು ಇತರೆ ಕೆಲವು ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರುವ ಸಾಧ್ಯತೆ ಇರೋದರಿಂದ ಅನೇಕರಿಗೆ ಉದ್ಯೋಗ ಅವಕಾಶ ಸಿಗುವ ಸಾಧ್ಯತೆ ಇಲ್ಲಿದೆ. ನಮ್ಮ ಒಂದು ಅನಿಸಿಕೆಯ ಪ್ರಕಾರ ಬಾಷ್ ಅವರು ಮಾಹಿತಿ ಕೊಟ್ಟಾಗೆ ಕನಿಷ್ಠ 100 ITI ವಿದ್ಯಾರ್ಥಿಗಳಿಗೆ ಅವರಲ್ಲಿ ಅವಕಾಶ ಇದೆ ಅಂತೇಳಿ ಸುದ್ದಿ ಬಂದಿದೆ. ಇದರ ಜೊತೆಗೆ ಬೇರೆ ಬೇರೆ ಉದ್ಯೋಗ ನೀಡುವಂತಹ ಸಂಸ್ಥೆಗಳಲ್ಲಿಯೂ ಕೂಡ ಅನೇಕರು ವಿದ್ಯೆಯನ್ನು ಪಡೆದಂಥ ಒಂದು ಅರ್ಹತೆಯ ಮೇಲೆ ಅವರಿಗೆ ಉದ್ಯೋಗ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇದರ ಲಾಭವನ್ನು ಯುವಕರು
ಪಡೆಯಬೇಕು ಮತ್ತು ಇದರಲ್ಲಿ 100ಕ್ಕೆ 100 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದೊಂದು ಪ್ರಯತ್ನ ಇದೆ. ಅದಕ್ಕೆ ಇದನ್ನು ಮೆಗಾ ಉದ್ಯೋಗ ಮೇಳ ಅಂತಲೇ ಕರೀತಾ ಇದ್ದಾರೆ ಅವರು. ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ರೋಟರಿಯನ್ ಅಶುತೋಷ್ ಕುಮಾರ್ ರಾಯ್ ಮತ್ತು ನಮ್ಮ ನಾಡ ಒಕ್ಕೂಟ ಅಧ್ಯಕ್ಷರಾದ ರಿಯಾಜ್ ಸೈಯದ್ ಮಾತನಾಡಿ, ಉದ್ಯೋಗ ಮೇಳದಲ್ಲಿ ಸಂದರ್ಶನದಲ್ಲಿ ಭಾಗವಹಿಸುವ ಆಸಕ್ತರು 8277674722 9845062901 0824800622 ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸಬಹುದು ಎಂದರು. ಎಸ್ ಬಿರಾದರ್ ಇದ್ದರು.